ನಮಸ್ಕಾರ. ಇದು ಗುರುನಾನಕ್ ಜಯಂತಿಯ ದಿನದ ವಿಡಿಯೋ. ಇನ್ನು ಫಸ್ಟ್ ಪಾರ್ಟ್ ನೋಡಿಲ್ಲ ಅಂದರೆ ನೋಡಿಕೊಂಡು ಬನ್ನಿ. ಅದರ ಕಂಟಿನ್ಯೂ ವಿಡಿಯೋ ಇದಾಗಿರುತ್ತೆ. ಇವಾಗ ತಾನೇ ನಾವು ಗುರುನಾನಕ್ಗೆ ಬಂದಿದ್ದೀವಿ. ಲೈಟಿಂಗ್ಸ್ ಎಲ್ಲ ನೋಡಬಹುದು. ತುಂಬಾ ಚೆನ್ನಾಗಿ ಅವರು ಇಲ್ಲಿ ಬ್ಯೂಟಿಫುಲ್ ಆಗಿ ಲೈಟಿಂಗ್ಸನ್ನು ಹಾಕಿದ್ದಾರೆ. ಇವತ್ತಿನ ದಿನ ಇಲ್ಲಿ ಪಟಾಕಿಯನ್ನು ತುಂಬ ನೋಡ್ಬೋದು. ಇಲ್ಲಿ ಒಳಗಡೆ ಹೋಗಬೇಕು ಅಂತಂದರೆ ಹೆಣ್ಮಕ್ಳೇ ಆಗಿರಲಿ ಅಥವಾ ಗಂಡು ಮಕ್ಕಳೇ ಆಗಿರಲಿ ತಲೆಯ ಮೇಲೆ ಏನಾದರೂ ಹಾಕೊಳ್ಳೇಬೇಕು. ಹೆಣ್ಮಕ್ಳು ಸೀರೆಯನ್ನು ಉಟ್ಕೊಂಡಾಗ ಅದರ ಸೆರಗನ್ನು ಹಾಕೊಳ್ಬಹುದು, ಅಥವಾ ಡ್ರೆಸ್ ಹಾಕೊಂಡಾಗ ದುಪಟ್ಟ, ವೇಲು, ಓಣಿ ಅಂತ ಏನು ಕರಿತೀವಿ ಅಲ್ವಾ, ಅದನ್ನು ಹಾಕೊಳ್ಬಹುದು. ಅಥವಾ ಏನಾದರೂ ಜೀನ್ಸನ್ನು ಹಾಕೊಂಡು ಬಂದಾಗ ಟೀ ಶರ್ಟ್ ಇರುತ್ತೆ, ಹಾಗಾಗಿ ನೀವು ಕರ್ಚಿಪನ್ನು ಕೂಡ ಹಾಕೊಳ್ಬೋದು. ನೀವೇನು ತಂದಿಲ್ಲ ಜೊತೆಗೆ ಅಂತಂದರೆ ಇಲ್ಲಿ ಅವರೇ ಕೊಡ್ತಾರೆ. ಅದನ್ನು ಹಾಕ್ಕೊಂಡೇ ನೀವು ಹೋಗಬೇಕು. ತಲೆಯ ಮೇಲೆ ಏನೂ ಇಲ್ಲ ಅಂತಂದರೆ ಅವರು ಒಳಗಡೆ ಹೋಗೋದಕ್ಕೆ ಪರ್ಮಿಷನ್ ಕೊಡೋದಿಲ್ಲ. ಬನ್ನಿ ಇವಾಗ ಅಮೃತ ಕುಂಡದ ಕಡೆಗೆ ಹೋಗೋಣ. ಬೀದರ್ಗೆ ಗುರುನಾನಕ್ ದೇವ್ ಅವರು ಬಂದಾಗ ಬೀದರ್ನ ಜನತೆ ತನ್ನ ನೀರಿನ ಸಮಸ್ಯೆಯನ್ನು ಅವರ ಮುಂದೆ ಇಟ್ಟಾಗ ಅವರು ತನ್ನ ಕಾಲಿನಿಂದ ಒಂದು ಕಲ್ಲನ್ನು ಸರಿಸಿದಾಗ ಇಲ್ಲಿ ನೀರು ಬಂದಿವೆ ಅಂತ ಹೇಳ್ತಾರೆ. ಅವಾಗಿನಿಂದ ಕಂಟಿನ್ಯೂ ಆಗಿ ಇಲ್ಲಿ ನೀರು ಇವೆ. ಇಲ್ಲಿ ಪಾದದ ಹೆಜ್ಜೆಯ ಗುರುತನ್ನು ನೋಡಬಹುದು. ಇಲ್ಲಿ ನಮಸ್ಕರಿಸಿ ಮುಂದೆ ಹೋಗೋಣ. ಬೀದರ್ಗೆ ಮೊದಲನೇ ಬಾರಿ ಬಂದವರು ಗುರುನಾನಕ್ ಅಂದರೆ ಗುರುದ್ವಾರಕ್ಕೆ ಕಂಪಲ್ಸರಿ ಭೇಟಿ ಕೊಡ್ತಾರೆ. ನೀವಿನ್ನೂ ಬಂದಿಲ್ಲ ಅಂತಂದರೆ ನೀವು ಕೂಡ ಬೀದರ್ಗೆ ಬಂದಾಗ ಇಲ್ಲಿ ಭೇಟಿ ಕೊಡಿ. ಇಲ್ಲಿ ಈ ನೀರನ್ನು ಪ್ರಸಾದದ ರೂಪದಲ್ಲಿ ಕೊಡ್ತಾರೆ. ಅದನ್ನು ತಗೊಂಡು ಇವಾಗ ಮತ್ತೆ ಮುಂದೆ ಹೋಗೋಣ. ಇಲ್ಲಿ ಒಳಗಡೆ ಬಂದ ನಂತರ ಕಂಟಿನ್ಯೂ ಆಗಿ ತಲೆಯ ಮೇಲೆ ಸೆರಗು ಇರಲೇಬೇಕು. ಇಲ್ಲಿ ನೋಡಬಹುದು ನೀವು, ನಿಮಗೆ ಇಷ್ಟ ಇರಲಿ ಅಥವಾ ಬಿಡಲಿ, ಕಾಲನ್ನು ಹಸಿ ಮಾಡಿಕೊಂಡೆ ಅಂದರೆ ಕಾಲನ್ನು ತೊಳೆದುಕೊಂಡೇ ಒಳಗಡೆ ಹೋಗಬೇಕಾಗುತ್ತೆ. ಆ ಥರ ವ್ಯವಸ್ಥೆ ಇದೆ. ಹಾಗೆ ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇದನ್ನು ಲಾಂಗ್ ವಿಡಿಯೋ ಮಾಡಬೇಕು ಅಂತಲೇ ಇಷ್ಟು ದಿವಸ ಬಿಟ್ಟಿದ್ದೆ, ಆದರೆ ಲಾಂಗ್ ವಿಡಿಯೋ ಯಾರೂ ಹೆಚ್ಚು ನೋಡ್ತಾ ಇಲ್ಲ. ಹಾಗಾಗಿ ನಾನು ಶಾರ್ಟ್ ವಿಡಿಯೋಸ್ಗಳಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟವಾದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ಮುಂದೆ ನೋಡೋದು ತುಂಬಾ ಇದೆ. ಮುಂದಿನ ವಿಡಿಯೋ ಆದಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.